ಇವತ್ತು ಶರೀರದಲ್ಲಿ ಉಸಿರು ಇದೆ, ಆದರೆ ಒಬ್ಬರ ಮುಖ ಒಬ್ಬರು ನೋಡುವ ಸಮಯವಿಲ್ಲ. ಆದರೆ ಶರೀರದಲ್ಲಿ ಉಸಿರು ಹೋದ ನಂತರ ಉಸಿರು ಇಲ್ಲದ ದೇಹವನ್ನು ಬಟ್ಟೆ ತೆಗೆದು ಮುಖ ನೋಡಲು ಜನ ಮುಗಿಲು ಬೀಳುತ್ತಾರೆ. ಉಸಿರು ಹೋದ ನಂತರ ಮುಖ ನೋಡೋದಕ್ಕಿಂತ ಮಣ್ಣುಸಿರೋ ಮೊದಲು ಮುಖ ನೋಡಿ ಮಾತನಾಡಿ ನಗುತ್ತಾ ಖುಷಿಯಾಗಿರುವುದು ಉತ್ತಮ ಅಲ್ವಾ? ಅಹಂಕಾರ ಮತ್ತು ನಾನೇ ಎಂಬ ದುರಾಲೋಚನೆ ಯಾರು ಬಿಡುತ್ತಾರೋ ಅವರು ಸದಾ ಶಾಂತಿ ಸಮಾಧಾನದಿಂದ ಇರುತ್ತಾರೆ. ಕೆಲವರಿಗೆ ಹಣ ಇದೆ ಅನ್ನೋ ದುರಂಕಾರ, ಇನ್ನು ಕೆಲವರಿಗೆ ಸೌಂದರ್ಯ ಇದೆ ಅನ್ನೋ ದುರಂಕಾರ, ಇನ್ನು ಕೆಲವರಿಗೆ ವಿದ್ಯೆ ಇದೆ ಅನ್ನೋದು. ಯಾಕೆ ಇದೆಲ್ಲ ಇಲ್ದಿರೋನು ಮನುಷ್ಯನೇ ಅಲ್ವಾ? ಇದು ಯಾವುದು ಇಲ್ದಿದ್ರೂ ಅವನು ಮನುಷ್ಯನೇ ತಾನೇ, ನಮ್ಮ ಥರನೇ. ಹಣ ಇಲ್ಲದಿದ್ದರೆ ಏನಂತೆ, ಗುಣ ಇದ್ದರೆ ಸಾಕು. ವಿದ್ಯೆ ಇಲ್ದಿರೋನು ದಡ್ಡ ಏನೂ ಅಲ್ಲ, ಅವನಿಗೆ ಬೇಕಾಗಿರೋದನ್ನ ಅವನು ಸಂಪಾದನೆ ಮಾಡ್ತಾನೆ. ಸೌಂದರ್ಯ ಮುಖದಲ್ಲಿ ಅಲ್ಲ, ಮನಸ್ಸಲ್ಲಿ ಇರೋದು. ತುಂಬ ಬಡವನಾಗಿರ್ತಾನೆ, ಅವನು ಜಾಸ್ತಿ ಮಾತಾಡೋದಿಲ್ಲ, ಸೈಲೆಂಟಾಗಿ ಇರ್ತಾನೆ. ಹೆಚ್ಚಾಗಿ ಅವನಿಗೆ ಮಾತಾಡೋ ಅಂಥ ಪರಿಸ್ಥಿತಿ ಅವನಿಗಿರೋದಿಲ್ಲ. ಆವಾಗ ಜನಗಳು ಅವನ್ನ ನೋಡಿ ಮಾತಾಡ್ತಾರೆ, ತಿನ್ನಕ್ಕೆ ಗತಿ ಇಲ್ಲ ಅಂದರೂ ಪರವಾಗಿಲ್ಲ, ಬಂದವ್ರನ್ನ ಮಾತಾಡಿಸ್ತಾ ಇಲ್ಲ ನೋಡು, ಎಷ್ಟು ಅಹಂಕಾರ ಇರ್ಬೋದು ಅಂತ. ಬಟ್ ಅವನದು ಅಹಂಕಾರ ಅಲ್ಲ ಅದು, ಅವನ ಮನಸ್ಸಲ್ಲಿ ಹೇಳ್ಕೊಳ್ಳೋದಾಗದಷ್ಟು ನೋವಿದೆ. ಅದನ್ನು ಅವನು ಮನಸ್ಸಲ್ಲಿ ಇಟ್ಕೊಂಡು ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾರ ಜೊತೆ ನಗಾಡೋಕ್ಕೆ ಇಷ್ಟಪಡಲ್ಲ. ಸೈಲೆಂಟಾಗಿ ಕೂತ್ಕೋಬೇಕು ಅಂತ ಅನ್ನಿಸ್ಕೋತಾನೆ ಅವನು ಜಾಸ್ತಿ ಒಬ್ಬನೇ ಕೂತ್ಕೊಳ್ಳೋದು, ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ. ಆದರೆ ಅವನ ಮನಸ್ಸಲ್ಲಿ ಅಷ್ಟೊಂದು ದುಃಖಗಳಿದೆ, ಅದಕ್ಕೋಸ್ಕರ. ಅಲ್ಲದೆ ಅವನ ಅಹಂಕಾರದಲ್ಲಿ ಮಾತಾಡ್ತಾ ಇಲ್ಲ ಅಂತ ಅಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಯಾವುದೇ ಒಂದು ಮಾತು ಬಂದರೂ, ಯಾವನಿಗೆ ಒಬ್ಬನಿಗೆ ಕಷ್ಟ ಬಂದ್ರೂ ಅವನು ಮಾಡಿದ ಪಾಪ ಅವನು ಅನುಭವಿಸ್ತಾ ಇದ್ದಾನೆ, ಅವನು ಅವತ್ತು ನನಗೆ ಆ ಥರ ಮಾಡಿದ್ನಲ್ಲ, ಆ ಪಾಪನ ಇವಾಗ ಅನುಭವಿಸ್ತಾ ಇದ್ದಾನೆ ಅಂತ. ಹಾಗಾದರೆ ಪಾಪ ಮಾಡದಿರೋರು ಯಾರು? ನಾನಾ, ನೀವಾ? ಈ ಹೇಳಿದವರು ಮಾಡ್ತಾ ಇರ್ತಾರೆ, ಅನುಭವಿಸ್ತಾ ಇರೋನು ಮಾಡಿರ್ತಾನೆ. ಎಲ್ಲ ಈ ಲೋಕದಲ್ಲಿ ತಪ್ಪು ಮಾಡೋದಿರೋದು ಅಂದರೆ ಕೆಲವು ಬೆರಳೆಣಿಕೆ ಅಷ್ಟೇ ಇರ್ತಾರೆ ಅಷ್ಟೇ. ಅದೂ ಡೌಟೇ. ಮನುಷ್ಯ ಅಂದಮೇಲೆ ತಪ್ಪು ಬಂದೇ ಬರುತ್ತೆ. ನಾನು ಮಾಡಿಲ್ಲ, ನೀನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಶಿಕ್ಷೆ ಕೊಡೋನು ದೇವರು, ನಾವಲ್ಲ. ನನಗೆ ಅವನು ಮಾಡಿದ್ದು ಅವನು ಅನುಭವಿಸ್ತಾ ಇದ್ದಾನೆ ಅನ್ನೋ ಅಹಂಕಾರದ ಮಾತು ಯಾವತ್ತೂ ನಾವು ಆಡಬಾರ್ದು. ಒಬ್ಬ ಚಿಕ್ಕ ವಯಸ್ಸಲ್ಲಿ ಸತ್ತ, ಇಲ್ಲ ಅವನು ಏನಾದರೂ ತೊಂದರೆ ಬಂದು ಸತ್ತ, ಆವಾಗ ಹೇಳ್ತಾರೆ ಅವನು ಏನು ತಪ್ಪು ಮಾಡಿದ್ನೋ ಪಾಪ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಆಗ್ಬಿಟ್ಟ ಅಂತ. ಇಲ್ಲಾಂದರೆ ಕಷ್ಟದಲ್ಲಿ ಏನಾದರೂ ಮಾಡಿದ್ರೆ ಅವ್ರಿಗೆ ಆಗಬಾರ್ದಿರೋರು ಹೇಳ್ತಾರೆ, ಅಯ್ಯೋ ಅವ್ನು ಮಾಡಿರೋ ಪಾಪ ಅವನು ಅನುಭವಿಸ್ತಾ ಇದ್ದಾನೆ ಅಂತ. ಇದೆಲ್ಲ ಅಹಂಕಾರ ಅಲ್ವಾ? ಯೋಚನೆ ಮಾಡಿ ನೋಡಿ, ನಾವು ಆಡೋ ಮಾತೆಲ್ಲ ಅಹಂಕಾರದ ಮಾತಲ್ವಾ? ಹಂಗಾದರೆ ಒಂದು ಎಕ್ಸಾಂಪಲ್ಗೆ ಒಂದು ಮಾತು ಹೇಳ್ತೀನಿ. ಇವಾಗ ಕೆಲವು ದಿನಗಳ ಹಿಂದೆ ವಯನಾಡಲ್ಲಿ ಒಂದು ತುಂಬ ದೊಡ್ಡ ದುರಂತ ನಡೀತು. ಅದರಲ್ಲಿ ಚಿಕ್ಕ ಮಕ್ಕಳು, ವಯಸ್ಸಾದವರು, ದೇವಸ್ಥಾನ, ಮಸೀದಿ, ಆಮೇಲೆ ಚರ್ಚ್ ಎಲ್ಲನೂ ಇದಾಗಿದೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಲ್ಲಿರೋರು ಎಲ್ಲ ಕಷ್ಟದಲ್ಲಿ ಅಂದರೆ ಅಷ್ಟು ಕಷ್ಟದಲ್ಲಿದ್ದಾರೆ. ಜೀವ ಹೋದವರು ಅಷ್ಟೇ, ತುಂಬ ಕಷ್ಟಪಟ್ಟು ಜೀವ ಹೋಗಿದೆ. ಇವರೆಲ್ಲ ತಪ್ಪು ಮಾಡಿದವರ? ಯಾರೂ ತಪ್ಪು ಮಾಡಿದವರು ಆ ಥರ ಅಲ್ಲ. ಅವರು ಹಣೆ ಬರಹ ಅವರು ಅನುಭವಿಸ್ತಾರೆ. ಒಬ್ಬೊಬ್ಬರಿಗೆ ಒಳ್ಳೆಯ ಹಣೆ ಬರಹ ಇರುತ್ತೆ, ಇನ್ನು ಕೆಲವರಿಗೆ ಕೆಟ್ಟ ಹಣೆ ಬರಹ ಇರುತ್ತೆ. ಅದು ಮಾತ್ರ ಅವರು ಅನುಭವಿಸ್ತಾರೆ ಹೊರತು ಇಲ್ಲ ಅವನಿಗೆ ಮಾಡಿದ್ದು ಇವನು ಅನುಭವಿಸೋದು, ಇವನಿಗೆ ಮಾಡಿದ್ದು ಅವನು ಅನುಭವಿಸೋದು ಅನ್ನೋ ಮಾತು ಅಹಂಕಾರದ ಮಾತು. ದಿನಾಲೂ ವ್ಯಾಯಾಮ ಮಾಡಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ನೀರು ಇಷ್ಟು ಕುಡಿಬೇಕು, ಅಷ್ಟು ಕುಡಿಬಾರ್ದು ಅನ್ನೋದೆಲ್ಲ ಕೇವಲ ಮನುಷ್ಯನ ಒಂದು ಲೆಕ್ಕಾಚಾರ ಅಷ್ಟೇ. ಭಗವಂತನ ಲೆಕ್ಕಾಚಾರ ಬೇರೆಯೇ ಇರುತ್ತೆ. ಎಷ್ಟೇ ಹಣವಿರಲಿ, ಏನೇ ಇರಲಿ, ನೀರಿನ ಮೇಲಿರೋ ಗುಳ್ಳೆ ಥರ ನಮ್ಮ ಜೀವನ. ಎಲ್ಲ ಇದೆ ಅಂತ ದುರಂಕಾರ ಪಡಬೇಡ. ರಾತ್ರಿ ಹರಳೋ ಹೂವಿಗೂ ಗೊತ್ತಿರಲ್ಲ ನಾಳೆ ಸ್ಮಶಾನ ಸೇರ್ತೀನೋ ದೇವಸ್ಥಾನ ಸೇರಿಸ್ತೀನೋ ಅಂತ. ವಿಮಾನ ಎಷ್ಟೇ ಮೇಲೆ ಹಾರಿದರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಮತ್ತು ಅಂತ್ಯ. ಮಾತನಾಡುವ ಮುನ್ನ 10 ಸಲ ಯೋಚಿಸಿ ಮಾತನಾಡಿ. ಮಾತನಾಡೋ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸಬೇಡಿ.
ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕು ಹೊರತು ಕುತ್ತಿಗೆಗೆ ಬೀಳುವ ದಾರದಂತೆ ಇರಬಾರದು. ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ನಮ್ಮಿಂದ ಆಗದಿದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನೋವು ಕೊಡೋಕ್ಕಂತೂ ಹೋಗಬೇಡಿ. ಆದಷ್ಟು ಯಾರನ್ನು ನೋವು ಕೊಡದಂಗೆ ನೋಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.